ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನನ್ನ ಯೂಟ್ಯೂಬ್ ವಿಡಿಯೋದಲ್ಲಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ಪಿಜ್ಜಾ ಮಾಡೋದು ಅಂತ ತೋರಿಸಿದ್ದೀನಿ. ಯಾವುದೇ ಥರ ಮೈದಾ ಯೂಸ್ ಮಾಡ್ದಲೆ ಹೇಗೆ ಹೆಲ್ದಿಯಾಗಿ ಹೆಲ್ದಿ ವರ್ಷನ್ ಅಲ್ಲಿ ಮಾಡ್ಕೋಬಹುದು, ಮಕ್ಕಳಿಗೂ ಕೂಡ ಮಾಡ್ಕೋಬಹುದು ಅಂತ ಹೇಳಿ ಮಕ್ಕಳಿಗೂ ಕೂಡ ಆರಾಮಾಗಿ ಕೊಡ್ಬೋದು. ಇಲ್ಲ ಅಂತಂದ್ರೆ ಬೆಳಗ್ಗೆ ಮಾಡಿರೋ ಚಪಾತಿ ಉಳಿದಿದೆ, ಏನ್ ಮಾಡೋದು ಅಂತ ಗೊತ್ತಿಲ್ಲ ಅಂದ್ರೆ ಈ ತರ ಕೂಡ ನೀವು ಕೂಡ ಚೆಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ದೊಡ್ಡವರು ಇಷ್ಟ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಚೆನ್ನಾಗಿರುತ್ತೆ ನೋಡಿ, ಹಾಗೆ ಟೇಸ್ಟಿಯಾಗೂ ಕೂಡ ಇರುತ್ತೆ, ಹೆಲ್ತಿನೂ ಕೂಡ. ನಾನಿಲ್ಲಿ ಆಲ್ಮೋಸ್ಟ್ ಪನ್ನೀರ್ ಇರಬಹುದು, ಮತ್ತೆ ಮಶ್ರೂಮ್, ಮತ್ತೆ ನನಗೆ ಯಾವ ವೆಜಿಟೇಬಲ್ಸ್ ಮನೆಯಲ್ಲಿದೆ ಅದನ್ನೆಲ್ಲ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಆನಿಯನ್ ಇರ್ಬೋದು, ಕ್ಯಾಪ್ಸಿಕಮ್ ಇರ್ಬೋದು, ಟೊಮ್ಯಾಟೊ ಮತ್ತೆ ಕಾರ್ನ್ಸ್ ಇದನ್ನ ಯೂಸ್ ಮಾಡ್ಕೊತಿದ್ದೀನಿ. ನೀವು ಬೇಕಾದರೆ ಇದಕ್ಕೆ ಚಿಕನ್ ಕೂಡ ಹಾಕಿ ಮಾಡ್ಕೋಬಹುದು, ಸಣ್ಣ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ಪೀಸಸ್ ಆಗಿ. ತುಂಬ ಈಸಿ. ಮನೆಯಲ್ಲಿ ದಿಢೀರ್ ಅಂತ ಯಾರಾದರೂ ಮನೆಗೆ ಗೆಸ್ಟ್ ಬಂದಿದ್ದಾರೆ ಅಂತ ಅಂದರೆ ಒಂದು 10 ನಿಮಿಷದಲ್ಲಿ ಮಾಡ್ಬೋದಾದ ಒಂದು ಸ್ನ್ಯಾಕ್ ಅಂತಲೇ ಹೇಳ್ಬೋದು. ತುಂಬ ಈಸಿಯಾಗಿರುತ್ತೆ, ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು. ಹೋಗಿ ಇಂಟ್ರೆಸ್ಟ್ ಇದ್ದರೆ ಹೋಗಿ ನನ್ನ ಯೂಟ್ಯೂಬಲ್ಲಿ ಚೆಕ್ ಮಾಡಿ ಅಂತ ಹೇಳ್ತಾ, ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ, ಹೀಗೆ ಶೇರ್ ಮಾಡ್ತೀರಿ, ಲೈಕ್ ಮಾಡ್ತೀರಿ. ಥ್ಯಾಂಕ್ ಯು.